ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಮುಸಲ್ಮಾನರಿಗೆ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ಆ ಎಚ್ಚರಿಕೆಯಲ್ಲಿ ಮುಸಲ್ಮಾನರು ಅವರ ಧರ್ಮದ ಆಚರಣೆಯನ್ನು ಮಾಡಿಕೊಳ್ಳಬಹುದು, ಅವರ ಆಚರಣೆಗೆ ನಾವು ಯಾವುದೇ ರೀತಿಯಾಗಿ ಅಡ್ಡಿಯನ್ನು ಪಡಿಸುವುದಿಲ್ಲ. ಆದರೆ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ್ರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ದೇಶದ ಎಲ್ಲಾ ಮುಸಲ್ಮಾನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಎಂಬ ವಿಡಿಯೋವೊಂದು ಹಲವು ಬರಹಗಳೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಹಾಗೂ ಬರಹಗಳನ್ನ ಕುರಿತಾಗಿ ಫ್ಯಾಕ್ಟ್ ಚೆಕ್ ನಡೆಸಿದಾಗ ಹಲವು ರೀತಿಯಂತಹ ವಿಚಾರಗಳು ಬೆಳಕಿಗೆ ಬಂದಿವೆ. ವೈರಲ್ ಆಗ್ತಾ ಇರುವಂತಹ ಈ ವಿಡಿಯೋ 23 ಆಗಸ್ಟ್ 2021ರಿಂದಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈ ವಿಡಿಯೋ ಕುರಿತು ಆ ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಹಲವು ವರದಿಗಳು ಕೂಡ ಕಂಡು ಬಂದಿದ್ವು ಮತ್ತು ಪತ್ರಿಕೆಗಳಲ್ಲೂ ಕೂಡ ಈ ವರದಿಗಳು ಕಂಡು ಬಂದಿವೆ. ಅಸಲಿಗೆ ಈ ವಿಡಿಯೋದಲ್ಲಿರುವ ವ್ಯಕ್ತಿ ಭೋಪಾಲ್ನ ಹುಜೂರ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕ ರಾಮೇಶ್ವರ್ ಶರ್ಮಾ ಅಂತ ತಿಳಿದು ಬಂದಿದೆ. ಇವರು ಆ ಸಂದರ್ಭದಲ್ಲಿ ದೇಶ ವಿರೋಧಿ ಘೋಷಣೆಯನ್ನ ಕೂಗಿದವರ ವಿರುದ್ಧವಾಗಿ ಮಾತನಾಡಿದ್ದು, ಅವತ್ತು ದೇಶ ವಿರೋಧಿ ಘೋಷಣೆಯನ್ನ ಯಾರೆಲ್ಲ ಕೂಗಿದ್ರೋ ಅವರಿಗೆ ತಾಕತ್ತಿದ್ರೆ ತಾಲಿಬಾನ್ ಅಲ್ಲಿ ಹೋಗಿ ನೆಲೆಸಲಿ ಅನ್ನುವಂತ ಹೇಳಿಕೆಯನ್ನು ನೀಡಿದ್ರು ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಇದೇ ವಿಡಿಯೋವನ್ನ ಬಳಸಿಕೊಂಡು ಸಾಕಷ್ಟು ಮಂದಿ ಮಧ್ಯಪ್ರದೇಶದ ನೂತನ ಸಿಎಂ ದೇಶದ ಎಲ್ಲಾ ಮುಸಲ್ಮಾನರ ವಿರುದ್ಧವೂ ಮಾತನಾಡಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನ ಹರಡಲಾಗ್ತಾ ಇದೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ. ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.